ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ನಮ್ಮ ಗಣೇಶಗೆ ಒಂದು ನಮಸ್ಕಾರ ಹಾಕಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡ್ತಾ ಕೆಲವೊಂದು ವರ್ಕೌಟ್ಸ್ ಮಾಡುವುದನ್ನು ತೋರಿಸ್ತಿದ್ದೀನಿ. ಸಿಂಪಲ್ ವರ್ಕೌಟ್ಸು ಇದೆಲ್ಲ. ನಮ್ಮ ಬಾಡಿಗೆ ಪ್ರತಿದಿನ ಸ್ವಲ್ಪ ಆದರೂ ಎಕ್ಸಸೈಸ್ ಇದ್ದರೆ ಬಾಡಿ ಫ್ರೀಯಾಗಿ ಇರುತ್ತೆ. ಅದರಿಂದನೇ ಪ್ರತಿಯೊಬ್ಬರೂ ಡೈಲಿ ಎಕ್ಸಸೈಸ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡ್ರೆ ಬೆಟರು. ದೊಡ್ಡ ಎಕ್ಸಸೈಸು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಚಿಕ್ಕ ಎಕ್ಸಸೈಸನ್ನು ಮಾಡಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು, ನಂತರ ನಮಗೆ ಗೊತ್ತಿರೋವಂಥ ಚಿಕ್ಕ ಎಕ್ಸಸೈಸನ್ನು ಮಾಡ್ಕೊಳ್ಳೋದು, ಹಾಗೆಯೇ ಒಂದು 10 ನಿಮಿಷ ಮೆಡಿಟೇಷನ್ನು ಅಥವಾ ಧ್ಯಾನ, ಇಲ್ಲಾಂದರೆ ಪ್ರಾಣಾಯಾಮ, ಯಾವುದಾದ್ರೂ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ರೀತಿ ಅಭ್ಯಾಸಗಳು ಸ್ವಲ್ಪ ನಮ್ಮ ಬಾಡಿಗೂ ಎನರ್ಜಿ ತರುವಂತೆ ಇರುತ್ತೆ, ಹಾಗೆಯೇ ನಮ್ಮ ಮೈಂಡೂ ಪೀಸ್ಫುಲ್ಲಾಗಿರೋದಕ್ಕೆ ಸಹಕರಿಸುತ್ತೆ. ನಾವು ನಮ್ಮ ದಿನಚರಿಯನ್ನು ಸ್ವಲ್ಪ ಎಕ್ಸಸೈಸ್ನೊಂದಿಗೆ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ನಾವು ಎಷ್ಟೇ ಬ್ಯುಸಿ ಇದ್ರೂ ನಮಗೋಸ್ಕರ ಒಂದು 1 ಅವರ್ ಅಥವಾ ಇಲ್ಲಾಂದರೆ ಒಂದು 30 ಮಿನಿಟ್ಸ್ ಆದ್ರೂ ಎಕ್ಸಸೈಸ್ ಮಾಡೋದು ತುಂಬಾ ದೇಹಕ್ಕೆ ಒಳ್ಳೆಯದು. ಈ ರೀತಿ ದೇಹಕ್ಕೆ ಸ್ವಲ್ಪ ಎಕ್ಸಸೈಸ್ ಕೊಟ್ಟಾಗ ಮೈಂಡೂ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾವು ದಿನಪೂರ್ತಿ ಕೆಲಸ ಮಾಡೋದಕ್ಕೆ ನಮ್ಮ ಬಾಡಿ ಮತ್ತು ಮೈಂಡು ಎರಡೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಕರಿಸುತ್ತೆ. ನಾನೀಗ ಮಾಡ್ತಿರೋವಂಥ ಎಕ್ಸಸೈಸ್ ನೋಡಿ, ಇದು ಕ್ರಾಸ್ ಫಿಟ್. ಈ ಎಕ್ಸಸೈಸ್ ಮಾಡೋದ್ರಿಂದ ನೋಡಿ ಕಾಲುಗಳೂ ಸ್ಟ್ರಾಂಗ್ ಆಗುತ್ತೆ, ಹಾಗೆಯೇ ಕೈಗಳಿಗೂ ಎಕ್ಸಸೈಸ್ ಆಗುತ್ತೆ. ಇದು ಯಾವುದೇ ರೀತಿ ಪವರಿಂದ ಮೂವ್ ಆಗಲ್ಲ. ಫೆಡಲ್ಲು ನಾವು ನಮ್ಮ ಬಾಡಿ ತೂಕನ ನಾವೇ ಫೆಡಲಿಂದ ತುಳಿತಾ ಇರ್ತೀವಿ. ನಾವು ಫೆಡಲ್ನ ತುಳಿದಿಲ್ಲ ಅಂದರೆ ಅದು ಮೂವ್ ಆಗೋದಿಲ್ಲ. ಹಾಗಾಗಿ ಪ್ರತಿ ಸಲ ಕಾಲು ಮೂವ್ ಮಾಡ್ತಾ ಇರ್ತೀವಿ, ಲೆಫ್ಟು ಮತ್ತು ರೈಟು ಹೀಗೆ ಚೇಂಜ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಇಡೀ ಬಾಡಿ ವರ್ಕೌಟ್ ಆಗುತ್ತೆ. ಹಾಗೆಯೇ ಈ ಮಷೀನಲ್ಲಿ ಸ್ಪೀಡ್ ತೋರಿಸ್ತಾ ಇರುತ್ತೆ, ನಾವು ಎಷ್ಟು ಸ್ಪೀಡಾಗಿ ಫೆಡಲ್ನ ತುಳಿತಾ ಇದ್ದೀವಿ ಅನ್ನೋದು ಫ್ರಂಟಲ್ಲಿ ಡಿಸ್ಪ್ಲೇನಲ್ಲಿ ಶೋ ಆಗ್ತಾ ಇರುತ್ತೆ. ನಾವು ಎಷ್ಟು ಸ್ಪೀಡಲ್ಲಿ ಬೇಕಾಗಿದ್ರೂ ಈ ಎಕ್ಸಸೈಸನ್ನು ಮಾಡ್ಬೋದು. ನಮಗೆ ಎಷ್ಟು ಎನರ್ಜಿ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಸ್ಪೀಡನ್ನು ಮೇಂಟೈನ್ ಮಾಡಿಕೊಂಡು ತುಳಿತಾ ಹೋಗಬೇಕಾಗಿರುತ್ತೆ. ಇದು ಪ್ರತಿದಿನ ಒಂದು 10 ನಿಮಿಷ ಮಾಡಿದ್ರೂ ಸಾಕಾಗುತ್ತೆ ಬಾಡಿಗೆ. ನಾನು ಪ್ರತಿದಿನ 10 ನಿಮಿಷ ಈ ರೀತಿ ಎಕ್ಸಸೈಸನ್ನು ಮಾಡ್ತೀನಿ. ನಮಗೆ ಇನ್ನೂ ಎನರ್ಜಿ ಇದೆ, ನಾವಿನ್ನೂ 15 ನಿಮಿಷ ಮಾಡ್ತೀವಿ, 20 ನಿಮಿಷ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ನಾನು ಪ್ರತಿದಿನ 1 ಅವರು ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬೇರೆ ಎಕ್ಸಸೈಸ್ಗೆಲ್ಲ ಟೈಮ್ ಸಾಕಾಗೋದಿಲ್ಲ ಅಂದ್ಬಿಟ್ಟು ಈ ಕ್ರಾಸ್ ಫಿಟ್ ಮಾಡೋದಕ್ಕೆ 10 ನಿಮಿಷನ ಟೈಮ್ ಕೊಡ್ತೀನಿ ನಾನು. ಇದು ಇನ್ನೊಂದು ವರ್ಕೌಟು ನೋಡಿ. ಈ ವರ್ಕೌಟ್ ಮಾಡೋದ್ರಿಂದ ಬ್ಯಾಕ್ ಪಾರ್ಟು ನಮಗೆ ಸ್ಟ್ರಾಂಗ್ ಆಗುತ್ತೆ. ಬೆನ್ನು ನೋವಿದ್ದರೆ ಅಥವಾ ಕತ್ತು ನೋವಿದ್ರೂ ಇದು ಎಕ್ಸಸೈಸು ಮಾಡೋದ್ರಿಂದ ಸ್ವಲ್ಪನೇ ಕಡಿಮೆ ಆಗುತ್ತೆ. ಬ್ಯಾಕ್ ಪೇಯ್ನ್ ಇರೋದು ಮತ್ತು ಶೋಲ್ಡರ್ ಪೇಯ್ನ್ ಇರೋದೆಲ್ಲ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಈ ಎಕ್ಸಸೈಸು ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಯ್ಟ್ ಹಾಕ್ಕೊಳ್ಬೋದು ಮಷೀನಲ್ಲಿ. ನಮಗೆ ಎಷ್ಟು ಎಳೆಯೋಕ್ಕೆ ಆಗುತ್ತೆ ಅಷ್ಟು ವೆಯ್ಟನ್ನು ಹಾಕ್ಕೊಂಡು ಈ ಎಕ್ಸಸೈಸನ್ನು ಮಾಡಬೇಕಾಗಿರುತ್ತೆ. ಇದು 20 ಈ ರೀತಿ 3 ಸೆಟ್ಸನ್ನು ಕೌಂಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ವೆಯ್ಟ್ ತೋರಿಸುತ್ತೆ, ನಮಗೆ ಎಷ್ಟು ವೆಯ್ಟ್ ಬೇಕಾದರೂ ಹಾಕ್ಕೊಳ್ಬೋದು. ವೆಯ್ಟ್ ಕಡಿಮೆನೂ ಹಾಕ್ಕೊಳ್ಬೋದು, ನಮಗೆ ಎಳೆಯೋಕ್ಕಾಗುತ್ತೆ ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಸ್ವಲ್ಪ ಈ ಎಕ್ಸಸೈಸ್ ಎಲ್ಲ ಮಾಡುವಾಗ ಬ್ಯಾಕೆಲ್ಲ ಮತ್ತು ಶೋಲ್ಡರು ಮತ್ತು ಕೈ ಎಲ್ಲ ಪೇಯ್ನ್ ಬರುತ್ತೆ. ಸ್ವಲ್ಪ ಪೇಯ್ನ್ ಎಲ್ಲ ತಡ್ಕೊಂಡು ಎಕ್ಸಸೈಸನ್ನು ಮಾಡೋದು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ನನಗೆ ಎಷ್ಟು ವೆಯ್ಟನ್ನು ಎಳೆಯೋಕ್ಕಾಗುತ್ತೆ ಅಷ್ಟು ವೆಯ್ಟನ್ನು ಹಾಕ್ಕೊಂಡು ಎಳಿತಾ ಇದ್ದೀನಿ. ಈ ಎಕ್ಸಸೈಸನ್ನು ನಾನು ವೀಕ್ಲಿ ಒನ್ಸ್ ಮಾಡ್ತೀನಿ. ಒಂದು ದಿನ ಬ್ಯಾಕ್ ಪಾರ್ಟ್ಗೆ ಅಂತೇಳ್ಬಿಟ್ಟು ಇಟ್ಕೊಂಡಿರ್ತೀನಿ ನಾನು ಟೈಮ್ ಟೇಬಲಲ್ಲಿ. ಹಾಗಾಗಿ ವಾರದಲ್ಲಿ 1 ದಿನ ಈ ರೀತಿ ಎಕ್ಸಸೈಸನ್ನು ಮಾಡ್ತೀನಿ.
ನೋಡಿ ಇದು ವೆಯ್ಟ್ ಹಾಕ್ಕೊಳ್ಳೋದು, ಕಡಿಮೆನೂ ಹಾಕ್ಕೊಳ್ಬೋದು ಜಾಸ್ತಿನೂ ಹಾಕ್ಕೊಳ್ಬೋದು. ಇದು ನೋಡಿ ಅದೇ ಮಷಿನಲ್ಲೇ ಫಸ್ಟ್ ಆದರೆ ಮೇಲೆಯಿಂದ ಕೆಳಗಡೆಗೆ ಎಳಿತಾ ಇದ್ದಿದ್ದು, ಇದು ಈಗ ನೋಡಿ ಫ್ರಂಟಿಂದ ನನ್ನ ಕಡೆಗೆ ಎಳ್ಕೊಳ್ತಾ ಇದ್ದೀನಿ. ಈ ವರ್ಕೌಟು ಅಷ್ಟೇ 20-20 ಈ ರೀತಿ ಕೌಂಟ್ ಮಾಡಿಕೊಂಡು 3 ಸೆಟ್ಸನ್ನು ಮಾಡ್ತೀನಿ. ನಮಗೆ ಎಷ್ಟೇ ಕೆಲಸ ಇದ್ದು ನಾವೆಷ್ಟೇ ಬ್ಯುಸಿಯಾಗಿದ್ದರೂ ಸಹ ನಾವು ಪ್ರತಿದಿನ ನಮ್ಮ ಬಾಡಿಗೋಸ್ಕರ 1 ಅವರು ಎಕ್ಸಸೈಸ್ ಮಾಡೋದು ತುಂಬಾ ಮುಖ್ಯ. ನಾವು ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನಮ್ಮ ಬಾಡಿ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದರೆ ನಾವು ಮಾಡೋವಂಥ ಕೆಲಸದ ಕಡೆ ತುಂಬಾ ಮೈಂಡ್ ಕೊಟ್ಟು ಕೆಲಸ ಮಾಡ್ಬೋದು. ನಾನು ಈ ವಿಡಿಯೋ ಶೇರ್ ಮಾಡ್ತಿರೋ ಉದ್ದೇಶ ಏನಂದರೆ, ಪ್ರತಿಯೊಬ್ಬರು ಡೈಲಿ ಎಕ್ಸಸೈಸ್ ಮಾಡಬೇಕು ಅನ್ನುವಂಥ ಅಭ್ಯಾಸನ ರೂಢಿಸ್ಕೊಳ್ಳಿ ಅನ್ನುವಂಥದ್ದು. ಈಗಾಗಲೇ ಯಾರೆಲ್ಲ ಎಕ್ಸಸೈಸ್ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋ ಅವಶ್ಯಕತೆ ಇಲ್ಲ. ಇನ್ನು ನಾವು ಎಕ್ಸಸೈಸ್ ಮಾಡ್ತಿಲ್ಲ, ನಮಗೆ ಟೈಮ್ ಇಲ್ಲ ಅನ್ನುವಂಥವ್ರಿಗೆ ಈ ವಿಡಿಯೋ ಅಷ್ಟೇ. ಈ ವಿಡಿಯೋ ನೋಡಿ ಸುಮ್ಮನಾದರೆ ಪ್ರಯೋಜನ ಇಲ್ಲ. ಸಣ್ಣ ಪುಟ್ಟ ಎಕ್ಸಸೈಸ್ ಆದರೂ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.